ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಅಲಿಗೇಷನ್ ಇದೆ, ಯಾರು ಮಿನಿಸ್ಟರ್ಸ್ ವಿಸಿಟ್ ಮಾಡ್ತಾ ಇಲ್ಲ, ಮತ್ತೆ ಗೌರ್ಮೆಂಟ್ ರೈತರ ಇದಕ್ಕೆ ಮಾಡಲ್ಲ. ಯಾಕೆ ಮಾಡಿಲ್ಲ? ಇಡೀ ರಾಜ್ಯದ ತುಂಬ ಎಲ್ಲ ಕಡೆ ಸುತ್ತಾಕಿದಾರೆ. ಕೆಲವು ಕಡೆ ಉಳಿದಿರ್ಬೋದು ಅಷ್ಟೇ. ನಮ್ಮ ಜಿಲ್ಲೆಯಲ್ಲಿ ಇರೋದು 3 ತಾಲೂಕು ಐಡೆಂಟಿಫೈ ಮಾಡಿದ್ದಾರೆ. ಯರಗಟ್ಟಿ, ರಾಮದುರ್ಗ, ಸವದತ್ತಿ ಮಾತ್ರ 3. ಮಿಕ್ಕಿದೆಲ್ಲ ಯಾವುದು ಬರಗಾಲ ವ್ಯಾಪ್ತಿ ಬರಬೇಕಲ್ಲ, ಇವು 3ಕ್ಕೆ ವಿಸಿಟ್ ಮಾಡಬೇಕು ನಾವು. ಸರ್, ಈಗ ಸಿಎಂ ಅವ್ರ ಜೊತೆ ಸಂವಾದ ಕೊಟ್ಟಿದ್ದೀರಿ ಸರ್. ಏನೇನು ತಯಾರಿ ಅಂದರೆ ಏನೇನು ಬೇಡಿಕೆ ಬೆಳಗಾವಿ ಜಿಲ್ಲೆಯಿಂದ ಏನು ಅಂತ ಹೇಳಿ ಏನಾದರೂ ರೆಡಿಯಾಗಿ ಬಂದಿದ್ದೀರಾ? ಇವೆಲ್ಲ ಬೇಡಿಕೆ ಅಲ್ಲ, ಆಡಳಿತ ಸುಧಾರಣೆ ಅಷ್ಟೇ. ಹೆಂಗೆ ಕೆಲಸ ಮಾಡಬೇಕು, ಹೆಂಗೆ ಜನರ ಜೊತೆ ಇರಬೇಕು, ಅದ್ರಲ್ಲಿ ಬೇಡಿಕೆ ಬಂದರೂ ಬರ್ಬೋದು. ಆದ್ರೆ ಮುಖ್ಯವಾಗಿ ಈಗ ಹೆಂಗೆ DC ಗೆ SP ಗೆ ಕರೆದು ಅಲ್ಲಿ ಮಾಡ್ತಾರಲ್ಲ, ಅದು ಬಂದ್ ಮಾಡಿಸೋದು ಸ್ವಲ್ಪ ಇದನ್ನು ಹೋಗಲಿ. ಸೊ ಆ ರೀತಿ ಆಡಳಿತ ಚುರುಕುಗೊಳಿಸೋರಿದೆಲ್ಲ. ಅಥವಾ ಯಾರು ಬಂದರೂ ಬರ್ಬೋದು. ಆಯಾ ಜಿಲ್ಲೆದು, ನಮ್ಮ ಜಿಲ್ಲೆದು ಏನಾರ ಇಂಪಾರ್ಟೆಂಟ್ ಇದ್ರೆ ಅದನ್ನು ಬೇಕಾದ್ರೆ ಈಗ ನೋಡಿ DC ಅವ್ರು ಏನು ಲಿಸ್ಟ್ ಮಾಡಿದಾರೆ ಚೆಕ್ ಮಾಡ್ತೀವಿ. ಅಥವಾ ಆ ಸಂದರ್ಭ ಬಂದಾಗ ಯಾವ್ದಾರು ಇದ್ರೆ ಗಮನಕ್ಕೆ ತರ್ತಾರೆ ಅವರು. ಸರ್, ಅಧಿವೇಶನ ಆರಂಭ ಆಗ್ತಾ ಇದೆ, ಇನ್ನು ಖಾತೆಗಳ ಹಂಚಿಕೆ ಆಗಿದೆ, ಯಾವಾಗ ಅನ್ನೋ ಪ್ರಶ್ನೆ ಆಗ್ತದೆ. ಮಾಡ್ತಾರೆ, 13 ಒಳಗೆ ಮಾಡಲೇಬೇಕು, ಮಾಡ್ತಾರೆ. 2 ತಿಂಗಳು ಏನಾದರೂ ಗೊಂದಲ ಆಗ್ತಾ ಇದೆ ಹೆಂಗ್ ಸರ್? ಗೊಂದಲ ಏನಿಲ್ಲ. ಗೊಂದಲ ಅಂತ ಇಲ್ವೇ ಇಲ್ಲ. ಮಾಡಲೇಬೇಕು, ಮಾಡತ್ತಾರೆ. ಅದೇ ಪ್ರಶ್ನೆ ಮಾಡಲೇಬೇಕಲ್ಲ. ಈಗ 13 ಒಳಗಂತೂ ಮಾಡಬೇಕು. ಅದನ್ನ ಸಚಿವರ ಆಯ್ಕೆಗೆ 2 ತಿಂಗಳಾದ್ರು, ಇದಕ್ಕೆ ಇನ್ನೂ ಎಷ್ಟು ದಿನ ಬೇಕು ಅನ್ನೋಂಥದ್ದು. ಇದಕ್ಕಂತ ಡೆಡ್ಲೈನ್ ಇದೆಲ್ಲ. 13 ಒಳಗಂತ ಪ್ರಶ್ನೆ ಬರಂಗಿಲ್ಲ. 13 ಒಳಗೆ ಮಾಡಲೇಬೇಕು. ನಿನ್ನೆ ಆಗತ್ತೆ ಅಂತ ಹೇಳಿ ಎಲ್ಲರೂ ಅನ್ಕೊಂಡಿದ್ರು. ಕೊನೆ ಕ್ಷಣಕ್ಕೆ ಇವತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ 2 ದಿನ ಆಗೋದ ಅಂತ ಹೇಳಿ ಸರ್, 2 ದಿನ ಕೊಟ್ಟರೆ ಅದ್ರ ತಯಾರಿನ ಮಾಡ್ಕೊಳ್ಬೇಕಲ್ಲ. ಅದು ಇದ್ರ ಬಗ್ಗೆ ಇಲಾಖೆ ಬಗ್ಗೆ ತಿಳ್ಕೊಳ್ಬೇಕು, ಉತ್ತರ ಕೊಡಬೇಕು. ಅಧಿವೇಶನದಲ್ಲಿ ಏನ್ ಮಾಡ್ತಾರೆ ಅನ್ನೋದು ಅಲ್ಲ. ನಮ್ಮ ಪ್ರಶ್ನೋತ್ತರ ಪ್ರಾರಂಭ ಆಗೋದು ಮುಂದಿನ ಸೋಮವಾರದಿಂದ. ಈಗಿಲ್ಲ, ಈಗ 2 ವರ್ಷನಾಗ ಏನು ಪ್ರಶ್ನೋತ್ತರ ಇಲ್ಲ. ಏನಿದ್ರು 17ರಿಂದ ಪ್ರಾರಂಭ ಇದೆ ಇರೋದು. ಸರ್, ಈಗ ರೀಶಫಲ್ ಆಗೋ ಡಿಸ್ಕಷನ್ ಮತ್ತೆ ನಡೆದಿದೆ. ಕೆಲವು ಸಚಿವರನ್ನ ಡ್ರಾಪ್ ಮಾಡ್ತಾರೆ, ಹೊಸಬ್ರನ್ನ ಇನ್ಕ್ಲೂಡ್ ಮಾಡ್ತಾರೆ. ಇಲ್ಲ, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಅದು ಅವಶ್ಯ ಅಂತ ಸಂದರ್ಭ ಬರಲಿಕ್ಕಿಲ್ಲ. ಭಾಗ್ಯ ಅಂತ ನಾಗೇಂದ್ರ ಅವರು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡು ಈ ವಿರೋಧ ಪಕ್ಷದವ್ರನ್ನ ತೆಗೆದಿ ಅಂತ ವಾಪಸ್ ಮಾಡ್ತಾರೆ. ನಾಯಕ ಸಮಾಜದ ನಾಯಕರಾಗಿ ಯಾವ ಜನರಿಗೆ ಅದನ್ನ ಮಾಡ್ಕೋತೀರಿ ಅಂತ ಹೇಳಿ ಈಗ ಮಂತ್ರಿ ಅಂತ ಮಾಡಿದ್ದಾರೆ. ಅವರು ಮಂತ್ರಿ ಆಗಿದ್ದಾರೆ. ಸೊ ಅದನ್ನು ತೆಗೆಯುವಂಥ ಪ್ರಶ್ನೆಗೆ ಉದ್ಭವಿಸೋದಿಲ್ಲ. ಯಾಕಂದರೆ ಈಗಾಗಲೇ ಅವ್ರ ಮ್ಯಾಗ ನಮ್ಮ ಲೋಕಾಯುಕ್ತ ಎನ್ಕ್ವೈರಿ ಮಾಡಿದೆ. ಅವ್ರ ಮೇಲೆ SITಯಿಂದ ಮಾಡಿದ್ದಾರೆ. ಏನೂ ಆರೋಪ ಇಲ್ಲ ಅಂತ ಅವ್ರು ಕೊಟ್ಟಿದ್ದಾರೆ. ಆಧಾರ ಮ್ಯಾಗ ಅವ್ರಿಗೆ ಮಾಡಿದ್ದಾರೆ ಅಷ್ಟೇ. ಕಾನೂನಾತ್ಮಕ ವಿಚಾರಗಳನ್ನೆಲ್ಲ ಪರಿಶೀಲನೆ ಮಾಡಿ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಮಾಡಿದ್ದಾರೆ ಈಗಾಗಲೇ. ಮತ್ತು ಆ ಟೀಮ್ ಈಗಾಗಲೇ ವರದಿ ಕೊಟ್ಟಿದ್ದಾರೆ. ಆದರೆ ಏನೋ ಇಡೀ CBI ಮಾತ್ರ ಅವರು ಚಾರ್ಜ್ ಶೀಟ್ ಮಾಡಿದ್ದಾರೆ. ಅವರು ಕೇಸ್ನಲ್ಲಿ ಮುಂದುವರಿದ್ದಾರೆ. ನಮ್ಮವರು ಕ್ಲೋಸ್ ಮಾಡಿದ್ದಾರೆ. ಈಗಾಗಲೇ ವಾಪಸ್ ಬಂದಿದ್ದಲ್ಲ, ಸರ್ಕಾರಕ್ಕೆ ಬಂದಿದ್ದೀರಲ್ಲ, ರಿಕವರಿ ಮಾಡಿದ್ದಾರೆ. ಸಚಿವ ಸಂಪುಟ ಸಂದರ್ಭದಲ್ಲಿ ನಿಯಮ ಉಲ್ಲಂಘನೆ ಮಾಡಿ ದೆಹಲಿಗೆ ಹೋದ್ರು ಅಂತ ಹೇಳಿ ಬಿಜೆಪಿ ಅವರು ಇಲ್ಲ, ಅದು ಗೊತ್ತಿಲ್ಲ. ಇವತ್ತಿನ ಪೇಪರ್ ನೋಡಿ ನಮಗೇನೋ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಆಟಾಡ್ಲಿಕ್ಕೆ ಅಂತ ಹೇಳಿದ್ದಾರೆ. ಸೊ ಅದು ಇಲ್ಲಾಂದ್ರೆ ಅದನ್ನ ಅವರೇ ಸ್ಪಷ್ಟೀಕರಣ ಕೊಡಬೇಕು. ಯಾಕಂದ್ರೆ ವಿಜೇಂದ್ರ ಹೇಳ್ತಾರೆ ಆ ಒಂದು ಸಮುದಾಯಕ್ಕೆ ಇವರು ಅನ್ಯಾಯ ಮಾಡಿದ್ರು ಅನ್ನುವಂಥದ್ದು. ಅಂದ್ರೆ ನಾಗೇಂದ್ರ ಅವರನ್ನು ತಗೊಂಡು ST ಸಮುದಾಯಕ್ಕೆ ಅವ್ರ ಮೇಲೆ ಆಲ್ರೆಡಿ ಆರೋಪ ಇತ್ತು, ಆ ಸಮುದಾಯಕ್ಕೆ ಅನ್ಯಾಯ ಮಾಡಿಬಿಟ್ರು ಅಂತೇಳಿ ವಿಜೇಂದ್ರ ಅವರ ಬೇರೆಯವ್ರನ್ನ ಕೊಡ್ಬೋದಿತ್ತಲ್ಲ. ನೋಡೋಣ, ಅದು ಆಮೇಲೆ ಸ್ಟಾರ್ಟ್ ಆದ್ಮೇಲೆ ನೋಡೋಣ. ಈಗಂತೂ ಸರ್ಕಾರ ನಮ್ಮ ಪಕ್ಷ ಯಾರು ಬೇಕೋ ಅವ್ರನ್ನ ಅಳದು ತೂಗಿ ಮಾಡಿದೆ. ಇನ್ನು ಮುಂದೆ ಸದನಲ್ಲಿ ಏನೇ ಯಾವ ಕಡೆ ಓದಿದ್ದು ನೋಡೋಣ, ಅಲ್ಲಿ ಮುಗ್ಗಟ್ಟು ಮಾಡೋಣ. ಈ ಸಂಪುಟ ಸಂದರ್ಭದಲ್ಲಿ ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.